ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಬಹುತೇಕ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋಗೆ ವೆಯ್ಟ್ ಮಾಡ್ತಾ ಇದೀರಿ ಅಂತ ಅನ್ಕೊಂಡಿದ್ದೇನೆ. ಯಾಕಂದ್ರೆ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಪ್ರಶ್ನೆಗಳು ಬರ್ತಾ ಇರುವಂತದ್ದು. ಸೆಕೆಂಡ್ ರೌಂಡ್ ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿನ ಕೊಟ್ಟಿರುವಂತದ್ದು. ಸೆಕೆಂಡ್ ರೌಂಡ್ ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ 21ಕ್ಕೆ ಪ್ರಕಟ ಮಾಡಲಾಗ್ತದೆ ಅಂತ ಅಂದ್ಬಿಟ್ಟು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಸೂಚನೆಗಳು ಬಂದಿರುವಂತದ್ದು ಅಭ್ಯರ್ಥಿಗಳಿಗೆ. ಸೊ ನಂತರದಲ್ಲಿ ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗ್ತಿದೆ, ಸೆಕೆಂಡ್ ಒನ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನು ಪ್ರಕಟ ಆಗ್ತಿದಿಲ್ಲ, ಅದರಲ್ಲಿ ಎಷ್ಟು ಪರ್ಸೆಂಟ್ಗೆ ಅಂದ್ರೆ ಕಟ್ ಆಫ್ ನಿಂತ್ಕೋಬಹುದು, ಯಾವೆಲ್ಲ ಕ್ಯಾಟಗರಿಗಳಿಗೆ ಅಥವಾ ಎಷ್ಟು ಕಟ್ ಆಫ್ ನಿಂತ್ಕೋಬಹುದು, ನಂತರದಲ್ಲಿ ಎಷ್ಟು ಪರ್ಸೆಂಟ್ ಇದ್ದವರಿಗೆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ಅಥವಾ ಸೀಟ್ ಸಿಗುತ್ತೆ, ನಂತರದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಪಕ್ಕಾ ಸೀಟ್ ಸಿಗುತ್ತೆ ಎಂಬುದು, ನಂತರದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬರುವ ಸಾಧ್ಯತೆ ಇರುತ್ತೆ, ನಂತರದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಈ ಲಿಸ್ಟ್ ನಲ್ಲಿ ಪರಿಗಣಿಸ್ತಾರೆ, ಇತರೆ ಹಲವಾರು ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯಂತ ಡೌಟ್ಸ್ ಗಳು ಬರ್ತಾ ಇರುವಂತದ್ದು ಈ ಸೆಕೆಂಡ್ ಒನ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳ ಹೆಸರು ಬರುತ್ತೆ ಏನಿದೆ ಅಂತ ಕೂಡ ನಿಮಗೆ ಡೌಟ್ ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಕುರಿತು ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಹೊಸದಾಗಿ ವಿಡಿಯೋ ನೋಡ್ತಿರುವಂತಹ ವಿದ್ಯಾರ್ಥಿಗಳು ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲ ಒಂದು BEd ಕುರಿತು ಪ್ರಮುಖ ಮಾಹಿತಿಗಳನ್ನ ಸುದ್ದಿಗಳನ್ನ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನೀಡ್ತಾ ಇರುವಂತದ್ದು. ಫ್ರೀ ಆಗಿರುತ್ತೆ, ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರೈಬ್ ಮಾಡಬಹುದಾಗಿರುತ್ತೆ, ಮತ್ತೆ ಬೆಲ್ ಐಕಾನ್ ಕೂಡ ಫ್ರೀ ಆಗಿ ಕ್ಲಿಕ್ ಮಾಡಬಹುದಾಗಿರುತ್ತೆ. ಕ್ಲಿಕ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ಪಡ್ಕೊಂಡು ಬೇಗನೆ ನೀವು ಕನ್ನಡ ವೇದ ಯೂಟ್ಯೂಬ್ ಚಾನಲ್ನ ವಿಡಿಯೋಸ್ನ ಬೇಗನೆ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೆ ಈಗಲೇ ವಿಡಿಯೋನ ಶೇರ್ ಮಾಡಿ, ಅಂದ್ರೆ ವಿಡಿಯೋನ ನಂತರದಲ್ಲಿ ಶೇರ್ ಮಾಡಿ, ವಿಡಿಯೋ ನೋಡಾದ್ಮೇಲೆ ಆ ವಿದ್ಯಾರ್ಥಿಗಳಿಗೆ ಮಾಹಿತಿನ ತಲುಪಿಸಿ ಅವರಿಗೆ ಕೂಡ ಸಹಾಯ ಮಾಡಿ ಅಂತ ಹೇಳ್ತಾ, ನಂತರದಲ್ಲಿ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ಟೆಲಿಗ್ರಾಮ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಕೂಡ ಪಡ್ಕೋತಾ ಇರಬಹುದಾಗಿರುತ್ತೆ. ಟೆಲಿಗ್ರಾಮ್ ಅಲ್ಲಿ ಅಧಿಕೃತ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಸುದ್ದಿ ನೋಟಿಫಿಕೇಶನ್ ಕೂಡ ವೀಕ್ಷಣೆ ಮಾಡ್ತಿರ್ಬೋದು. ಇನ್ಸ್ಟಾಗ್ರಾಮ್ ಕೂಡ ಕ್ವಿಕ್ ಮಾಹಿತಿ, ನಿಮ್ದು ಯಾರು ಪ್ರಶ್ನೆ ಡೌಟ್ ಇದ್ರು ಕೂಡ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋತಾ ಇರಬಹುದು. ನಿಮ್ಮ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಒಂದು ಲಿಂಕ್ ಗಳು ಕೂಡ ಇರುತ್ತೆ, ಫಾಲೋ ಮಾಡೋದ್ರ ಮುಖಾಂತರ ಮಾಹಿತಿನ ಪಡ್ಕೊಳ್ಳಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕಮೆಂಟ್ ನಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ನಾವು ಉತ್ತರನ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನೇ ಮತ್ತೆ ಮತ್ತೆ ಆಗ್ತಿರ್ತೀರಾ, ಅಥವಾ ನಾವು ಉತ್ತರ ಕೊಟ್ಟರು ಕೂಡ ವಿದ್ಯಾರ್ಥಿಗಳಿಗೆ ಇನ್ನೊಂದು ಡೌಟ್ ಗಳು ಬರುತ್ತೆ. ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿದ್ವಿ, ನಾವು ರಿಪ್ಲೈ ಕೊಡ್ತಿಲ್ಲ ಹಾಗೆ ಅಂತ ಕೂಡ ಬೇಜಾರು ಮಾಡ್ಕೋಬಹುದು ವಿದ್ಯಾರ್ಥಿಗಳು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ನಮಗೆ ಕಮೆಂಟ್ ಶೋ ಆಗದೆ ಹೋಗಬಹುದು. ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರ್ದು ಅಂತ, ವಿದ್ಯಾರ್ಥಿಗಳಿಗೆ ಒಂದು ನೊಂದ್ಕೋಬಾರ್ದು ಅನ್ನೋ ಕಾರಣಕ್ಕೆ ಕಮೆಂಟ್ ಅನ್ನ ಕೂಡ ಆಫ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ರಿಪ್ಲೈಗೆ ಅವಕಾಶ ಕೊಟ್ಟಿರುವಂತದ್ದು. ಮೆಸೇಜ್ಗೆ ನಿಮ್ದೆಲ್ಲ ಪ್ರಶ್ನೆ ಡೌಟ್ ನಮ್ಮ ಜೊತೆ ಮೆಸೇಜ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಸದ್ಯದಲ್ಲಿ ನಾವು ಒಂದು ಬಿಸಿ ಇರೋ ಕಾರಣಕ್ಕೆ ಆದಷ್ಟು ವಿಡಿಯೋ ಮಾಡಿ ಮಾಹಿತಿನ ಕೊಡ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋದಲ್ಲಿ ಮಾಹಿತಿನ ಸಿಗ್ತಾ ಇರುತ್ತೆ. ಕನ್ನಡ ವೇದ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಏನಿದೆ, ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನೀವು ಈಗ ನೋಡ್ತಿರುವಂತದ್ದು, ಇದರಲ್ಲೇ ಪಿನ್ ಟು ಪಿನ್ A to Z ಮಾಹಿತಿಗಳನ್ನ BEd ಕುರಿತು ನಿಮಗೆ ತಿಳಿಸಿರುವಂತದ್ದು. ಏನೇ ಸಮಸ್ಯೆ ಆಗಿದ್ರು ಕೂಡ ವಿಡಿಯೋ ವೀಕ್ಷಣೆ ಮಾಡಿ ನೀವು ಮಾಹಿತಿನ ಪಡ್ಕೋಬಹುದಾಗಿರುತ್ತೆ ಉಚಿತವಾಗಿ ಅಂತ ಹೇಳ್ತಾ, ಎಲ್ಲ ವಿಡಿಯೋಸ್ ಕೂಡ ಉಚಿತವಾಗಿ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಕಡೆಗೆ ಬರೋಣ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನಿಲ್ಲಿ. ಸೊ ವಿದ್ಯಾರ್ಥಿಗಳಿಗೆ ಬರ್ತಿರುವಂತ ಸಮಸ್ಯೆ ಏನಂದ್ರೆ, BEd ನ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನಾಳೆ ಪ್ರಕಟ ಆಗ್ತಿದೆ, ಅಂದ್ರೆ ಡಿಸೆಂಬರ್ 21, 2024ರಂದು ಪ್ರಕಟ ಮಾಡಲಾಗ್ತದೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಆ ಪ್ರಕಾರದಲ್ಲಿ ಇವಾಗ ಸೆಕೆಂಡ್ ರೌಂಡ್ ಗೆ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು, ಸೆಕೆಂಡ್ ರೌಂಡ್ ನ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು ಅಂತ ನಿಮ್ಮಲ್ಲಿ ಡೌಟ್ ಇರುವಂತದ್ದು. ಸೆಕೆಂಡ್ ರೌಂಡ್ ನ ಕಟ್ ಆಫ್ ಬಗ್ಗೆ ಹೇಳಿದ್ರೆ, ಪ್ರತಿಯೊಂದು ರೌಂಡ್ ಗಳಲ್ಲೂ ಕೂಡ ಇಲಾಖೆ ಕಡೆಯಿಂದ ಕಟ್ ಆಫ್ ಗಳನ್ನ ಇಳಿಕೆ ಮಾಡಿ ಬರ್ತಾರೆ ವಿದ್ಯಾರ್ಥಿಗಳೇ. ಆ ಕಾರಣಕ್ಕೆ ಸೆಕೆಂಡ್ ರೌಂಡ್ ಕಟ್ ಆಫ್ ಎಷ್ಟಿರುತ್ತೆ ಅಂದ್ರೆ, ಆಲ್ಮೋಸ್ಟ್ ಫಸ್ಟ್ ರೌಂಡ್ ಗಿಂತ 2-3% ಗಳ ಇಳಿಕೆ ಆಗುವ ಸಾಧ್ಯತೆಗಳು ಇರುವಂತದ್ದು. ಕಳೆದ ವರ್ಷ ಕೂಡ ಇದೇ ರೀತಿ ಆಗಿರುವಂತದ್ದು, 2-3% ಇಳಿಕೆ ಆಗಿ ಬರ್ತದೆ ವಿದ್ಯಾರ್ಥಿಗಳಿಗೆ. ಸೊ ಕಳೆದ ಅಂದ್ರೆ ಇವಾಗ ಫಸ್ಟ್ ಮೆರಿಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ 81 ಇತ್ತು ಅಂದ್ರೆ ವಿದ್ಯಾರ್ಥಿಗಳಿಗೆ, ಈ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಅಂದ್ರೆ GM ಪರ್ಸೆಂಟೇಜ್ ವಿದ್ಯಾರ್ಥಿಗಳಿಗೆ 81 ಇತ್ತು, ಅಂದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಒಂದು ಕಟ್ ಆಫ್ ನಲ್ಲಿ. ಈಗ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ 2-3% ಇಳಿಕೆ ಆಗುತ್ತೆ, ಅಂದ್ರೆ 79 ಆಗಿರ್ಬೋದು, 79 ಇಂದ 78 ರೇಂಜ್ಗೆ ಒಂದು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆಯಲ್ಲಿ ಕಟ್ ಆಫ್ ಗಳು ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಂತರದಲ್ಲಿ ಇತರ ಒಂದು ಕ್ಯಾಟಗರಿ ವಯಸ್ಸಲ್ಲಿ 79, 78 ಇತ್ತಲ್ಲ, ಸೊ ಅಲ್ಲೇ 2-3% ಇಳಿಕೆ ಆಗುತ್ತೆ, ಅಂದ್ರೆ 75, 76 ಈ ರೇಂಜ್ಗೆ ಕಟ್ ಆಫ್ ಗಳು ಬರುವಂತ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಈ ತರದಲ್ಲೂ ಕೂಡ ಕಟ್ ಆಫ್ ಗಳು ನಿಂತ್ಕೊಳ್ಳುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಆ ಕಾರಣಕ್ಕೆ 75 ಮೇಲೆ ಕಟ್ ಆಫ್ ಗಳು ನಿಲ್ಲುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರುವಂತದ್ದು. ಕ್ಯಾಟಗರಿ ವೈಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಅವಲಂಬನೆ ಆಗಿರುತ್ತೆ ಚೇಂಜಸ್ ಗಳು. ಒಟ್ಟಲ್ಲಿ ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಇವಾಗ ಕಟ್ ಆಫ್ ಗಳು ಆರ್ಟ್ಸ್ ಅವರಿಗೆ ಈ ತರ ಬಂತು, ಆರ್ಟ್ಸ್ ಕಾಮರ್ಸ್ ಅವರಿಗೆ. ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಬೇರೆ ತರ ಬಂದಿರುತ್ತೆ, ಅವರಿಗೆ ಕಟ್ ಆಫ್ ಗಳು ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ವಿದ್ಯಾರ್ಥಿಗಳಿಗೆ 55, 56 ಸಮಥಿಂಗ್ ಅಲ್ಲೆಲ್ಲ ಕಟ್ ಆಫ್ ಗಳು ನಿಂತಿತ್ತು ಬಹುತೇಕ ಕ್ಯಾಟಗರಿ ವೈಸ್ ಅಲ್ಲಿ. ಈ ರೌಂಡ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆಗಳಿರುತ್ತೆ ಅಥವಾ ಅವಲಂಬನೆ ಆಗಿರುತ್ತೆ. ಸೈನ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ಕಾಂಪಿಟೇಷನ್ ಲೆವೆಲ್ ಸೆಕೆಂಡ್ ರೌಂಡ್ ಯಾವ ತರ ಬರುತ್ತೆ ಏನು ಎತ್ತ ಇದರ ಆಧಾರದ ಮೇಲೆ ಕೂಡ ಅವಲಂಬನೆ ಆಗಿರುತ್ತೆ. ಒಟ್ಟಿನಲ್ಲಿ ಇಳಿಕೆ ಅಂತೂ ಹಾಗೆ ಆಗುತ್ತೆ ವಿದ್ಯಾರ್ಥಿಗಳಿಗೆ, ಅದಂತೂ ಹೇಳ್ಬೋದಾಗಿರುತ್ತೆ. ಪ್ರತಿ ರೌಂಡ್ ಗಳಲ್ಲೂ ಕೂಡ ಕಟ್ ಆಫ್ ಗಳಂತೂ ಇಳಿಕೆ ಆಗಿ ಬರುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಬಗ್ಗೆ ಅರ್ಥ ಆಯಿತು, ಕಟ್ ಆಫ್ ಎಷ್ಟಿರುತ್ತೆ ಏನು ಅಂತ 2-3% ಇಳಿಕೆ ಆಗುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ನಂತರದಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳಿಗೆ, ಯಾರ ಹೆಸರು ಬರಬಹುದು ಲಿಸ್ಟ್ ಅಲ್ಲಿ, ಯಾರಿಗೆಲ್ಲ ಸೀಟ್ ಸಿಗ್ಬೋದು ಪಕ್ಕ, ಸೊ ನನ್ನ ಸೀಟ್ ಸಿಗುತ್ತೆ ಇಷ್ಟು ಪರ್ಸೆಂಟೇಜ್ ಏನು ಮತ್ತೆ ವಿದ್ಯಾರ್ಥಿಗಳಲ್ಲಿ ಡೌಟ್ಸ್ ಗಳು ಬರ್ತಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಂದ್ರೆ, ಯಾವೆಲ್ಲ ವಿದ್ಯಾರ್ಥಿಗಳ ಹೆಸರು ಬರುತ್ತೆ ಅಂದ್ರೆ, ಕಟ್ ಆಫ್ ಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳ ಹೆಸರನ್ನ ಲಿಸ್ಟ್ ಅಲ್ಲಿ ಕೊಡ್ತಾರೆ ವಿದ್ಯಾರ್ಥಿಗಳ ಲಿಸ್ಟ್ ಅಲ್ಲಿ ನಿಮ್ಮನ್ನ
ಕೊಟ್ಟೇ ಕೊಡ್ತಾರೆ. ನಿಮ್ಗೆ ಕಾಲೇಜ್ ಅಲಾಟರ್ ಆಗ್ಬೋದು ಅಥವಾ ಸ್ಟಾರ್ ಆರ ಬರ್ಬೋದು. ಅಟ್‌ಲೀಸ್ಟ್ ನಿಮ್ಮ ಹೆಸರು ಯಾವ್ದು ಬರುತ್ತೆ ಅಂದ್ರೆ ಕಟ್ ಆಫ್‌ಗಿನ ಹೆಚ್ಚಿಗೆ ಪರ್ಸೆಂಟೇಜ್ ಇರೋರು ವಿದ್ಯಾರ್ಥಿಗಳ ಹೆಸರು ಬರುತ್ತೆ. ಈಗ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿತ್ತು, ಕಾಲೇಜ್ ಸಿಕ್ಕಿತ್ತು ಅಥವಾ ಸ್ಟಾರ್ ಮಾರ್ಕ್ ಬಂದಿತ್ತು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ರೌಂಡಲ್ಲಂತೂ ಹೆಸರು ಬಂದೇ ಬರುತ್ತೆ. ಯಾಕಂದ್ರೆ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಿದ್ರೆ ಆ ವಿದ್ಯಾರ್ಥಿಗಳಿಗೆ, ಸೊ ಅವರಿಗೆ ಲಿಸ್ಟಲ್ಲಿ ಹೆಸರು ಬಂದೇ ಬರುತ್ತೆ ವಿದ್ಯಾರ್ಥಿಗಳಿಗೆ. ಅದೇ ಸ್ಟಾರ್ ಮಾರ್ಕ್ ಬಂದವರು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆ ವಿದ್ಯಾರ್ಥಿಗಳು ಆಟೋಮೆಟಿಕ್ಲಿ ಹೆಸರು ಬರುತ್ತೆ. ನಂತರದಲ್ಲಿ ಒಂದು ಹೆಸರಂತೂ ಬರುತ್ತೆ. ಕಾಲೇಜ್ ಸಿಗುತ್ತೋ ಬಿಡುತ್ತೋ ಅದು ನೀವು ಯಾವ ಥರ ಆಪ್ಷನ್ ಎಂಟ್ರಿಗಳು ಮಾಡ್ತೀರಾ, ಹೆಚ್ಚಿಗೆ ಕಾಲೇಜ್ ಯಾವ ಥರ ಸೆಲೆಕ್ಟ್ ಮಾಡ್ಕೋತೀರಾ, ಸೀಟ್ ಇರೋ ಕಾಲೇಜ್ ಆಯ್ಕೆ ಮಾಡ್ಕೋತೀರಾ, ಇದ್ರ ಬೇಸ್ ಮೇಲೆಲ್ಲ ಅಲರ್ಟ್ ಆಗುತ್ತೆ ಸೀಟ್ ಅಲರ್ಟ್ ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಲೀಸ್ಟಲ್ಲಿ ಯಾರೆಲ್ಲ ಹೆಸರು ಬರುತ್ತೆ ಅಂದ್ರೆ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡುವಂಥ ಫಸ್ಟ್ ರೌಂಡ್ ಕಾಲೇಜ್ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು, ಯಾಕಂದ್ರೆ ಅವ್ರ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಎಷ್ಟೇ ಕಟ್ ಆಫ್ ನಿಂತು ಅವ್ರ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಅವ್ರ ಲಿಸ್ಟಲ್ಲಿ ಹೆಸರು ಬಂದೇ ಬರುತ್ತೆ. ಸೀಟ್ ಸಿಗುತ್ತೆ ಬಿಡುತ್ತಾ ಅದು ಅವರು ಬಿಟ್ಟಿದ್ದು, ಅವ್ರು ಯಾವ ಥರ ಮಾಡ್ಕೊಂಡಿದ್ದಾರೆ ಅಂತ. ನಂತರದಲ್ಲಿ ಒಂದು ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳ ಹೆಸರು ಬಂದೇ ಬರುತ್ತೆ. ಯಾಕಂದ್ರೆ ಕಟ್ ಆಫ್ಗಿನ ಹೆಚ್ಚಿಗೆ ಪರ್ಸೆಂಟೇಜ್ ಇತ್ತು ಅವ್ರದ್ದು, ಆ ಕಾರಣಕ್ಕೆ ಅವ್ರ ಹೆಸರು ಬಂದೇ ಬರುತ್ತೆ. ನಂತರದಲ್ಲಿ ಇವಾಗ 2-3% ಇಳಿಕೆ ಆಗುತ್ತೆ ಅಂತ ಹೇಳಿದೆ. ಆ 2-3% ಇಳಿಕೆ ಆದಾಗ ಎಷ್ಟು ಕಟ್ ಆಫ್ ನಿಂತಿರುತ್ತಲ್ಲ ಅಷ್ಟೇ ಕಟ್ ಆಫ್ಗಿನ ಹೆಚ್ಚಿಗೆ ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳ ಲಿಸ್ಟಲ್ಲಿ ಹೆಸರು ಬರುತ್ತೆ. ಲಿಸ್ಟಲ್ಲಿ ಹೆಸರು ಬರುತ್ತೆ ಅಂತ ಹೇಳಿದೆ 3 ಜನಕ್ಕೂ. ಬಟ್ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ತರ ಕಾಲೇಜನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ, ಅವ್ರು ಹೆಚ್ಚಿಗೆ ಕಾಲೇಜ್ ಎಷ್ಟು ಕೊಟ್ಟಿರ್ತಾರೆ, ಕಡಿಮೆ ಕೊಟ್ಟಿರ್ತಾರೆ, ಇದರ ಆಧಾರದ ಮೇಲೆ ಸೀಟ್ ಸಿಗುತ್ತೋ ಬಿಡುತ್ತೋ ನಿರ್ಧಾರ ಆಗುತ್ತೆ. ಇಲ್ಲ ಸ್ಟಾರ್ ಮಾರ್ಕ್ ಬರುತ್ತೆ ವಿದ್ಯಾರ್ಥಿಗಳಿಗೆ, ಅದಂತೂ ಅರ್ಥ ಆಗಿದೆ. ಸೊ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ದೇವೆ. ಸೊ ಈಗ ಅರ್ಥ ಆಯಿತು. ನಂತರದಲ್ಲಿ ಇವಾಗ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟು ಪಕ್ಕಾ ಆಗಿದ್ರೆ ಸೀಟ್ ಸಿಗುತ್ತೆ ಸೆಕೆಂಡ್ ರೌಂಡಲ್ಲಿ, ಇದ್ರ ಬಗ್ಗೆ ತಿಳಿಸುವಂತಂದ್ರೆ ಹೆಚ್ಚಿಗೆ ಕಾಲೇಜ್ಗಳನ್ನು ಆಯ್ಕೆ ಮಾಡುವಂಥ ವಿದ್ಯಾರ್ಥಿಗಳು ಇವಾಗ ಸುಮಾರು ನನಗೆ ಎಲ್ಲಿ ಸೀಟ್ ಸಿಕ್ಕರೂ ಹೋಗ್ತೀನಿ ನಾನು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಯಾರು ಸುಮಾರು 50ಕ್ಕೆ ಹೆಚ್ಚಿಗೆ ಕಾಲೇಜ್ಗಳನ್ನು ಆಯ್ಕೆ ಮಾಡಿದ್ದೀರಾ ಅಂದ್ರೆ ನಿಮ್ಮ ಪರ್ಸೆಂಟೇಜು ಕಟ್ ಆಫ್ಗಿನ ಹೆಚ್ಚಿಗೆ ನಿಂತಿದೆ ಅಂತಂದ್ರೆ ಯಾವುದಾದ್ರೂ ಒಂದು ಕಾಲೇಜ್ಗಳಲ್ಲಿ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ವಿದ್ಯಾರ್ಥಿಗಳು. ಆ ಕಾರಣಕ್ಕೆ ಸೀಟ್ ಯಾರಿಗೆ ಸಿಗುತ್ತೆ ಅಂದ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ಸೀಟ್ ಅಂತೂ ಸಿಗುತ್ತೆ ಅಂತ ಹೇಳ್ಬೋದು. ಒಂದು ಹೋಪನ್ ಇಟ್ಕೋಬೋದಾಗಿರುತ್ತೆ. ಎಲ್ಲಿ ಸೀಟ್ ಸಿಕ್ಕರೂ ನಾನು B.Ed ಅನ್ನು ಮಾಡ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಸೀಟ್ ಸಿಕ್ಕರೂ ಕೂಡ ನಾನು ಸರ್ಕಾರಿ ಕೋಟಾದ ಸೀಟ್ ನನಗೆ ಬೇಕಿದೆ ನನಗೆ, ಸೊ ನಾನು ಹಾಸ್ಟೆಲ್ PG ಮಾಡ್ಕೊಂಡು ನಾನು B.Ed ಮಾಡಕ್ಕೆ ರೆಡಿ ಇದ್ದೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಿರ್ತಾರೆ. ಯಾವುದೋ ಡಿಸ್ಟಿಕ್ ಆದ್ರೂ ಕೂಡ ಒಂದೊಂದು ಡಿಸ್ಟಿಕ್ ಅಲ್ಲಿ 10 ಕಾಲೇಜ್ ಕೊಟ್ಟರು ಕೂಡ ವಿದ್ಯಾರ್ಥಿಗಳಿಗೆ ಸುಮಾರು ಹೆಚ್ಚಿಗೆ ಡಿಸ್ಟಿಕ್ಸ್ ಗಳಲ್ಲಿ ಅವರು ಆಯ್ಕೆ ಮಾಡಿರೋದ್ರಿಂದ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನೊಂದು ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಜಾಸ್ತಿ ಇರುವಂಥ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಆ ವಿದ್ಯಾರ್ಥಿಗಳು ಕೂಡ ಅಟ್ಲೀಸ್ಟ್ 4-5 ಕಾಲೇಜ್ ಆದ್ರೂ ಕೊಟ್ಟಿರಲೇಬೇಕಿರುತ್ತೆ. ಯಾರಂದ್ರೆ 85ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು. ಈ ಒಂದು ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ 4-5 ಕಾಲೇಜಲ್ಲಿ ಕೊಟ್ಟಿದ್ದಾಗ ಸೀಟು ಒಂದೆರಡು ಇದ್ರೂ ಕೂಡ ಈ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ವಿದ್ಯಾರ್ಥಿಗಳು ಕೂಡ ಸೀಟ್ಸ್ ಅನ್ನ ಪಡ್ಕೋಬಹುದಾಗಿರುತ್ತೆ. ನಂತರದಲ್ಲಿ ಈ ಒಂದು 80ಕ್ಕಿಂತ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಬೇಕು ಅಂದ್ರೆ ಲಿಸ್ಟ್ ಅಲ್ಲಿ ಹೆಸರು ಬರಬೇಕು. ನೀವು ಅನ್ಕೊಂಡಿರೋ ಕಾಲೇಜ್ ಸಿಗುತ್ತೆ ಅಂತಲ್ಲ, ಅಟ್ಲೀಸ್ಟ್ ನಿಮಗೆ ಸೀಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಕಾಲೇಜ್ ಅಲಾಟ್ ಆಗಬೇಕು. ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ಯಾರಿಗೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ 80%ಗಿಂತ 85% ರೇಂಜ್ಗೆ ಇರತಕ್ಕಂಥ ವಿದ್ಯಾರ್ಥಿಗಳು 10 ಕಾಲೇಜ್ಗೆ ಹೆಚ್ಚಿಗೆ ಕಾಲೇಜ್ ಆಯ್ಕೆ ಮಾಡಿದ್ರೆ ಅಟ್ಲೀಸ್ಟ್ 10 ಕಾಲೇಜ್ ತನಕ ಆಯ್ಕೆ ಮಾಡಿದ್ರೆ ನಂತರ 10ರಲ್ಲಿ ಯಾವ್ದಾರ ಒಂದು ಕಾಲೇಜ್ ನಿಮಗೆ ಅಲಾಟ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ನೀವು ಯಾವ ತರ ಅಲಾಟ್ ಮಾಡಿರ್ತೀರಾ ಅಂದ್ರೆ ಇವಾಗ ಗೌರ್ಮೆಂಟೇ ಕೊಟ್ಟಿದ್ದೀರಾ ಅಂದ್ರೆ 80-81% ಇರೋರಿಗೆ ಸಾಧ್ಯನೇ ಇರೋದಿಲ್ಲ ಸೀಟ್ ಸಿಗ್ಲಿಕ್ಕೆ. ಲಕ್ಕಿದ್ರೆ ಮಾತ್ರ ಸಿಗೋದೇ ಆಗಿರುತ್ತೆ, ಯಾಕಂದ್ರೆ ಕಾಂಪಿಟೇಷನ್ ಇಲ್ಲ ಅಂದ್ರೆ ಆ ಕಾಲೇಜ್ಗಳಿಗೆ. ಸೊ ಈ ತರ ಅವಲಂಬನೆಗಳು ಬೇರೆ ಬೇರೆ ಅವಲಂಬನೆ ಆಗ್ತಾ ಇರುತ್ತೆ ಸೀಟ್ ಅಲಾಟ್ಮೆಂಟ್ಗೆ. ನಂತರದಲ್ಲಿ ಹೆಚ್ಚಿಗೆ ಕಾಲೇಜ್ ಸೆಲೆಕ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳಂತೂ ಹೋಪನ್ ಇಟ್ಕೋಬಹುದು, ನಿಮಗೆ ಸೀಟ್ ಪಕ್ಕಾ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ಪರ್ಸೆಂಟೇಜ್ ಕಟ್ ಆಫಿನ ಜಾಸ್ತಿನೇ ಇರಬೇಕು. ಇವಾಗ 78, 79ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ದು ನೀವು ಆಲ್ಮೋಸ್ಟ್ 50 ಕಾಲೇಜಿಗಿಂತ ಹೆಚ್ಚಿಗೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲ ಇನ್ನ ಕಡಿಮೆ ಕಾಲೇಜ್ ಆಯ್ಕೆ ಮಾಡಿದ್ರು ಕೂಡ ಸೀಟ್ ಸಿಗುತ್ತೆ, ಸೀಟ್ ಸಿಗಲ್ಲ ಅಂತ ಹೇಳ್ತೀರಾ, ಲಕ್ ಮ್ಯಾಟರ್ ಆಗಬೇಕಾಗುತ್ತೆ. ಮತ್ತೆ ಇನ್ನೊಂದು ಜಿಲ್ಲೆ ಅಥವಾ ನೀವು ಆಯ್ಕೆ ಮಾಡಿರುವಂಥ ಕಾಲೇಜ್ ಇರ್ತಾವಲ್ಲ ಅಲ್ಲಿ ನಿಮ್ಮ ಒಂದು ಕಾಂಪಿಟೇಷನ್ ಲೆವೆಲ್ ಕಡಿಮೆ ಇದ್ದಂಥ ಪಕ್ಷದಲ್ಲಿ ಅಥವಾ ಕ್ಯಾಟಗರಿ ರಿಸರ್ವೇಷನ್ ಮತ್ತೊಂದು ಬೇರೆ ಬೇರೆ ರಿಸರ್ವೇಷನ್ಗಳು ನೀವು ಇಟ್ಕೊಂಡಿದ್ದೀರಾ ಅಂದ್ರೆ ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಸೊ ಹೇಳಿಕ್ ಬರೋದಿಲ್ಲ, ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಲಕ್ ಕೂಡ ಚಾನ್ಸಸ್ ಮ್ಯಾಟರ್ ಆಗೇ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಕಾಂಪಿಟೇಷನ್ ಲೆವೆಲ್ ಯಾವ ತರ ಇದೆ, ಯಾವ ಕಾಲೇಜಲ್ಲಿ ಎಷ್ಟಿದೆ ಯಾರಿಗೂ ಗೊತ್ತಿರೋದಿಲ್ಲ. ಆ ಕಾರಣಕ್ಕೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಇರೋ ಕಾಲೇಜ್ಗೆ ತುಂಬಾ ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಈಗ ಯಾವುದೋ ಕಾಂಪಿಟೇಷನ್ ಇಲ್ದಿರೋ ಕಾಲೇಜ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಸೀಟ್ ಅಲಾಟ್ ಆಗಿ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಹಾಗಂತ ನಿಮ್ಗೆ ಅಲಾಟ್ ಆದ ತಕ್ಷಣ ಅದು ಕಾಲೇಜ್ ಕಾಂಪಿಟೇಷನ್ ಎಲ್ಲ ಇನ್ನೊಂದು ಮತ್ತೊಂದು ಏನು ಥಿಂಕ್ ಮಾಡಕ್ ಹೋಗ್ಬೇಡಿ. ವಿಚಾರಿಸಿ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿ. ಇನ್ನೊಂದು ಮತ್ತೊಂದು ಕೂಡ ನಾವು ಮಾಹಿತಿನ ಕೊಟ್ಟಿದ್ದೀವಿ, ಬೆಸ್ಟ್ ಕಾಲೇಜಿನ ಯಾವ ತರ ಅನಲೈಸ್ ಮಾಡಬೇಕು, ಮುಂದೆ ನೀವು ಸಮಸ್ಯೆಗಳನ್ನ ಫೇಸ್ ಮಾಡ್ತೀರಂತಲ್ಲ ಕನ್ನಡ ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಮಾಡಿದೀವಿ, ಅದನ್ನ ಕೂಡ ವೀಕ್ಷಣೆ ಮಾಡಿದಿರ ಅಂತ ಅನ್ಕೊಂಡಿದ್ದೀವಿ. ಸೊ ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಮತ್ತೆ ಸಮಸ್ಯೆ ಅನುಭವಿಸ್ತಾರೆ, ಯಾಕಂದ್ರೆ ಸೀಟ್ ಸಿಕ್ಕರು ಕೂಡ ಆಮೇಲೆ ಫೀಸ್ ಜಾಸ್ತಿ, ಇನ್ನೊಂದು ಮತ್ತೊಂದು ನನಗೆ ಬೇಕಿರೋ ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ, ಹಲವಾರು ರೀಸನ್ಸ್ ಗಳ ನೀವು ಕಡೆಯಿಂದ ಬರ್ತಾ ಇರ್ತವೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದು. ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇವಾಗ ಅರ್ಥ ಆಯಿತು. ನಂತರದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ ಅಂದ್ರೆ ಇಲಾಖೆ ಕಡೆಯಿಂದ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕಳೆದ ರೌಂಡ್ಗಳಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದು ಸ್ಟಾರ್ ಮಾರ್ಕ್ ಬಂದಿತ್ತು ಆ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ. ನಂತರದಲ್ಲಿ ಸೀಟ್ ಸಿಕ್ಕರು ಕೂಡ ನನಗೆ ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂತಕ್ಕಂಥ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಿದ ವಿದ್ಯಾರ್ಥಿಗಳು ಇರ್ತಿರಲ್ಲ ಅವರನ್ನ ಕೂಡ ಒಂದು ನೆಕ್ಸ್ಟ್ ರೌಂಡ್ಗೆ ಪರಿಗಣಿಸ್ತಾ ಇರುವಂತದ್ದು. ನಂತರದಲ್ಲಿ ಕಟ್ ಆಫ್ಗಿನ ಕಡಿಮೆ ಪರ್ಸೆಂಟೇಜ್ ಇದ್ದಿರಲ್ಲ ಫಸ್ಟ್ ರೌಂಡ್ ಅಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಪರಿಗಣಿಸ್ತಾರೆ. ಬಟ್ ಕಟ್ ಆಫ್ ಈ ಸೆಕೆಂಡ್ ರೌಂಡ್ ಏನು ಬರ್ತಲ್ಲ ಅಷ್ಟು ಕಟ್ ಆಫ್ಗೆ ಕಡಿಮೆ ಆಗುತ್ತೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ. ಅಷ್ಟು ಕಟ್ ಆಫ್ ನಿಮ್ದು ಬಂದ್ರೆ ನಿಮ್ಮನ್ನ ಕೂಡ ಲಿಸ್ಟ್ ಅಲ್ಲಿ ಹೆಸರನ್ನ ಕೊಡ್ತಾರೆ. ಅರ್ಥ ಆಗಿದೆ ವಿದ್ಯಾರ್ಥಿಗಳು, ಇವರನ್ನೆಲ್ಲ ಪರಿಗಣಿಸ್ತಾರೆ ಅಂತ. ವೆರಿಫಿಕೇಶನ್ ಆಗಿರುವಂತಹ ವಿದ್ಯಾರ್ಥಿಗಳೆಲ್ಲರನ್ನು ಕೂಡ ಪರಿಗಣಿಸ್ತಾರೆ ವಿದ್ಯಾರ್ಥಿಗಳೇ ಈ ಒಂದು ಸೆಕೆಂಡ್ ರೌಂಡ್ಗೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದೆ ಅಂತ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಮುಗಿಸ್ತಾ ಇರುವಂತದ್ದು.